ಬಾಲಿವುಡ್ನಲ್ಲಿ ಕಾಲಿಟ್ಟಾಗಿನಿಂದಲೂ ಸುದೀರ್ಘ ಯಶಸ್ಸಿನ ಹಾದಿಯಲ್ಲಿರುವ ನಟಿ ರಶ್ಮಿಕಾ ಮಂದಣ್ಣ ಈಗ ತಮ್ಮದೇ ಸಮುದಾಯದ ಬಗ್ಗೆ ನೀಡಿರುವ ಹೇಳಿಕೆಯಿಂದ ಮತ್ತೆ ವಿವಾದದ ಕೇಂದ್ರಬಿಂದುವಾಗಿದ್ದಾರೆ. ಕೆಲ ಸಮಯಗಳಿಂದ ವಿವಾದದಿಂದ ದೂರವಿದ್ದ ರಶ್ಮಿಕಾ ಇತ್ತೀಚೆಗಷ್ಟೇ ನೀಡಿದ ಒಂದು ಸಂದರ್ಶನದಲ್ಲಿ ಮಾತನಾಡಿದ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿವೆ. ಇನ್ನು ಇತ್ತೀಚಿನ ಆ ಸಂದರ್ಶನದಲ್ಲಿ ಕೂರ್ಗ್ ಸಮುದಾಯದಲ್ಲಿ ಯಾರೂ ಇದುವರೆಗೆ ಚಲನಚಿತ್ರೋದ್ಯಮಕ್ಕೆ ಪ್ರವೇಶಿಸಿಲ್ಲ. ನಮ್ಮ ಇಡೀ ಸಮುದಾಯದಲ್ಲಿ ಉದ್ಯಮಕ್ಕೆ ಪ್ರವೇಶಿಸಿದ ಮೊದಲ ವ್ಯಕ್ತಿ ನಾನೇ ಎಂದು ಭಾವಿಸುತ್ತೇನೆ ಅಂತ ಹೇಳಿದ್ದಾರೆ. ನಟಿ ತಮ್ಮದೇ ಸಮುದಾಯದ ಇತಿಹಾಸದ ಬಗ್ಗೆ ಸಮರ್ಪಕವಾಗಿ ತಿಳಿದಿಲ್ಲ ಎನ್ನುವಂತಹ ಟೀಕೆಗಳು ಇದೀಗ ಕೇಳಿ ಬರ್ತಾ ಇವೆ. ಪ್ರಖ್ಯಾತ ನಟಿ ಪ್ರೇಮಾ ಸೇರಿ ನಿಧಿ ಸುಬ್ಬಯ್ಯ, ಹರ್ಷಿಕಾ ಪೂಣಚ್ಚ ಹಾಗೂ ಶುಭ್ರಾ ಅಯ್ಯಪ್ಪ ಸೇರಿದಂತೆ ಹಲವು ಕೊಡವ ವ್ಯಕ್ತಿತ್ವಗಳು ಹಿಂದಿನಿಂದಲೂ ಕನ್ನಡ, ತಮಿಳು, ತೆಲುಗು ಮತ್ತು ಭೋಜ್ಪುರಿ ಚಿತ್ರರಂಗದಲ್ಲಿ ಯಶಸ್ವಿಯಾಗಿ ಬಣ್ಣ ಹಚ್ಚಿದ್ದಾರೆ. ಈ ಎಲ್ಲ ಹೆಸರುಗಳು ಮರೆತು ಹೋಯ್ತಾ? ಇವರು ಎಲ್ಲರೂ ಕೊಡವರು ಅಲ್ಲವೇ ಎಂದು ನೆಟ್ಟಿಗರು ಪ್ರಶ್ನಿಸಿದ್ದಾರೆ. ಈ ಹಿಂದೆಯೂ ಕೆಲವೊಮ್ಮೆ ಮಾತನಾಡುವ ವೇಳೆ ಎಡವಟ್ಟಿಗೆ ಒಳಗಾಗಿದ್ದ ರಶ್ಮಿಕಾ ಇದೀಗ ತಮ್ಮದೇ ಸಮುದಾಯದ ಕುರಿತು ಹೇಳಿದ ಮಾತುಗಳಿಂದಾಗಿ ತಮ್ಮ ಅಭಿಮಾನಿಗಳಿಗೂ ನಿರಾಸೆ ಮೂಡಿಸಿದ್ದಾರೆ.